ಎಡಪಂಥೀಯ ವ್ಯವಸ್ಥೆಯ ಈ ಸರ್ಕಾರ ಕೋಮು ಸಂಘರ್ಷಕ್ಕೆ ಸದಾ ಇಂಬು ನೀಡುವಂಥ ಬಂದಂಥ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಧರ್ಮಸ್ಥಳದ ವಿಚಾರದಲ್ಲಿ ಹಿಂದೂ ಧಾರ್ಮಿಕ ಕೇಂದ್ರದಲ್ಲಿ ಮತ್ತೊಮ್ಮೆ ಕೈ ಹಾಕಿ ಭಾವುಕ ಭಕ್ತರ ಮನಸ್ಸಿಗೆ ಘಾಸಿ ಮಾಡಿದಂಥದ್ದು ಅಕ್ಷಮ್ಯ ಅಪರಾಧವಾಗಿದೆ. ಯಾವುದೋ ಒಬ್ಬ ವ್ಯಕ್ತಿಯ ಕಂಪ್ಲೇಂಟನ್ನು ಆಧರಿಸಿ ತಿಂಗಳುಗಟ್ಟಲೆ ಸುದ್ದಿ ಮಾಡಿ ಜನರ ಭಾವನೆಗಳಿಗೆ ಧಕ್ಕೆ ತೆಂದು ಗಾಯ ಮಾಡಿದಂಥ ಸರ್ಕಾರದ ಮುಖ್ಯಮಂತ್ರಿ, ಗೃಹ ಮಂತ್ರಿ ಎಲ್ಲರೂ ರಾಜ್ಯದ ಜನರ ಹಿಂದೂ ಬಾಂಧವರ ಕ್ಷಮೆ ಕೋರಬೇಕನ್ನುವಂಥ ಒತ್ತಾಯ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಇದರ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದಾದ್ಯಂತ ದೊಡ್ಡ ಆಂದೋಲನವನ್ನೇ ಹಮ್ಮಿಕೊಂಡಿದ್ದು, 1ನೇ ತಾರೀಕು ರಾಜ್ಯದಾದ್ಯಂತ ಧರ್ಮಸ್ಥಳ ಚಲೋ ಅನ್ನುವಂಥ ಒಂದು ಕಾರ್ಯಕ್ರಮ ಹಾಕಿಕೊಂಡಿದ್ದು, ನಮ್ಮ ಜಿಲ್ಲೆ ವಿಜಯಪುರ ಜಿಲ್ಲೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸಹಸ್ರಾರು ಸಂಖ್ಯೆಯ ಹಿಂದೂ ಬಾಂಧವರು, ಅಭಿಮಾನಿಗಳು, ಧರ್ಮಸ್ಥಳದ ಭಕ್ತರು ಅಲ್ಲಿ ಹೋಗಿ ಮತ್ತೊಮ್ಮೆ ಪ್ರತಿಭಟನೆಯ ಬಿಸಿ ಸರ್ಕಾರಕ್ಕೆ ಮುಟ್ಟಿಸೋರಿದ್ದೇವೆ. ಎರಡನೇದಾಗಿ, ನಮ್ಮಲ್ಲಿ ಸದಾಕಾಲ ಒಂದು ಬರ್ನಿಂಗ್ ಇಶ್ಯೂ ಅಂತ ಹೇಳ್ತಾ ಇದ್ದೀವಿ. ಸದಾಕಾಲ ನೆಮ್ಮದಿ ಹಾಳು ಮಾಡಿದಂಥ ಈ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಪ್ರಗತಿಯ ಬಗ್ಗೆ ಕೂಡ ಸರ್ಕಾರದಲ್ಲಿ ಇಚ್ಛಾಶಕ್ತಿ ಇಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಅವರು ತೋರಿಸಿಕೊಟ್ರು. ಒಳಮೀಸಲಾತಿಯನ್ನು ಮಾಡಿದಂಥದ್ದು, ಅದರ ಬಗ್ಗೆ ತುಂಬ ಗಂಭೀರವಾದಂಥ ಚರ್ಚೆಗಳಾದವು. ಹಿಂದೆ ನಾವೇನು ಬೊಮ್ಮಾಯಿಯವರ ಸರ್ಕಾರ ಮಾಡಿದಂಥ ಸಂದರ್ಭದಲ್ಲಿ ರಿಸರ್ವೇಷನ್ ಕೊನೆ ದಿವಸಗಳಲ್ಲಿ ಮಾಡಿತ್ತು. ಅವರು 15% ಇದ್ದಂಥದ್ದನ್ನು ರಿಸರ್ವೇಷನ್ 17ಕ್ಕೆ ಅಂತ ಏರಿಸಿದಂಥದ್ದು. ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ರಿಸರ್ವೇಷನ್ ಯಾರಿಗೆ ಅರ್ಹತೆ ಇದ್ದರು, ಯಾವ್ಯಾವ ತುಳಿತಕ್ಕೊಳಗಾದ ಸಮುದಾಯಗಳು, ನಿರ್ಲಕ್ಷಿತ ಸಮುದಾಯಗಳು, ಅವೆಲ್ಲವುಗಳನ್ನು ಜೋಡಿಸುವಂಥ ಸಂದರ್ಭ ಬಂದಾಗ ಹೆಚ್ಚಿನ ರಿಸರ್ವೇಷನ್ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಕೊಟ್ಟದ್ದು ನಮ್ಮ ಕಣ್ಮುಂದೆ ಭಾಳಿದೆ. ಕರ್ನಾಟಕದ ಈ ಸರ್ಕಾರ ಕೂಡ ಮಾಡ್ಬೋದಾಗಿತ್ತು ಅನ್ನುವಂಥ ಭಾವನೆ ನಾನು ವ್ಯಕ್ತ ಮಾಡ್ತಾ ಇದ್ದೇನೆ. 6% ಜನ ಛಲವಾದಿಗಳು ಮತ್ತು ಅವರಿಗೆ ನಿಕಟವಾದಂಥ ಜನರನ್ನು ಸೇರಿಸಿದ್ದಾರೆ. ಇನ್ನು 6% ಮಾದಿಗ ಮತ್ತು ಅವರಿಗೆ ನಿಕಟವಾದಂಥ ಸಮುದಾಯಗಳನ್ನು ಸೇರಿಸಿ ರಿಸರ್ವೇಷನ್ ಕೊಟ್ಟಿದ್ದಾರೆ. 5% ಸ್ಪೃಶ್ಯ ಮತ್ತು ಇತರೆ ಸಮುದಾಯಗಳಿಗೆ ನೀಡಿದಂಥದ್ದು ಸ್ವಾಗತ ಮಾಡ್ತಾ ಇದ್ದರೂ ಕೂಡ ಅದಕ್ಕಿಂತ ಹೆಚ್ಚಿನ ಬೋವಿ, ಲಂಬಾಣಿ, ಕೊರಮ, ಕೊರಚ ಈ ಸಮುದಾಯಗಳಿಗೆ ಕೇವಲ 5% ಹಾಕಿದಂಥದ್ದು ಬಹಳ ದುರ್ದೈವದ ಸಂಗತಿ ಅಂತ ಹೇಳ್ತಾ ಇದ್ದೇನೆ. ಅವರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಇದ್ದಂಥದ್ದು, ಅವರಿಗೆ ಅನ್ಯಾಯ ಆಗಿದೆ ಅನ್ನುವಂಥ ಭಾವನೆ ಇವತ್ತು ನಾನು ವ್ಯಕ್ತ ಮಾಡ್ತಾ. 2% ಜಾಸ್ತಿ ಮಾಡಿದರೆ ಆಗ್ತಿತ್ತು. 15% ಇದ್ದದ್ದು 17 ಹಂಗೆ ಬೊಮ್ಮಾಯಿ ಅವ್ರು ಮಾಡಿದರು. ಈಗ 50% ಮೀರಬಾರ್ದು ಅನ್ನುವಂಥ ಕಾನೂನು ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಹೆಚ್ಚಿನ ಪರ್ಸೆಂಟೇಜ್ ಮಾಡಿ. ಈಗಾಗಲೇ 52% ನಮ್ಮ ರಿಸರ್ವೇಷನ್ ಇದೆ. ಇನ್ನೂ 2% ಮಾಡಿ ಅದರ ಜೊತೆಗೆ ಅಲೆಮಾರಿಗಳು ಈಗಾಗಲೇ ಪ್ರತಿಭಟನೆಯ ಕಾರ್ಯಕ್ರಮ ಹಾಕೊಂಡು ಅಲ್ಲೆಲ್ಲೇ ದೊಡ್ಡ ಪ್ರಮಾಣದ ಪ್ರತಿಭಟನೆ ನಿರ್ಲಕ್ಷ್ಯ ಮಾಡಿದ್ದಾರೆ. ಅವನು 5%ದಲ್ಲಿ ಸೇರಿಸಿದ್ದಾರೆ. ದೊಡ್ಡ ಸಮೂಹ ಈ 5% ಸೇರಿಸಿದಂಥದ್ದು ಎಲ್ಲ ಸಮುದಾಯಗಳಿಗೆ ದೊಡ್ಡ ಅನ್ಯಾಯ ಮಾಡಿದಂಥ ಅನ್ನುವಂಥದ್ದು ಇವತ್ತು ನಾನು ವ್ಯಕ್ತ ಮಾಡ್ತಾ ಇದ್ದೀನಿ. ಅದನ್ನು 2% ಮಾಡಿ ಅವರಿಗೆ 5 ಹೋಗಿ 7% ಮಾಡಿ ಈ ಅಲೆಮಾರಿಗಳಿಗೂ ಕೂಡ ಅವರು ನಿರ್ಗತಿಕರು, ಇದರಲ್ಲಿ ಹೊಂದಿಕೊಳ್ಳಿಕ್ಕೆ ಆಗೋದಿಲ್ಲ, ನಿರಕ್ಷರಸ್ಥರವರು, ಸ್ಪೃಶ್ಯ ವ್ಯವಸ್ಥೆಯಲ್ಲಿ ದೂರಿದ್ದವರು ಅಲೆಮಾರಿಗಳಂದ್ರೆ ಒಂದು ದಿವಸ ಈ ಊರಾಗಿರ್ತಾರೆ, ಒಂದು ದಿವಸ ಮತ್ತೊಂದು ಊರಾಗಿರ್ತಾರೆ, ಮತ್ತೊಂದು ರಾಜ್ಯದಂತ ಪ್ರವಾಸ ಮಾಡುತ್ತಾರೆ. ಆ ಪಂಗಡ ಒಂದೇ ಕಡೆ ಸ್ಥಿತಿ ಆಗಿ ಇಂಥವ್ರಲ್ಲ. ಅವರಿಗೂ ಕೂಡ 1% ಅವರು ಮಿನಿಮಮ್ ವಿಶೇಷವಾಗಿ, ಯಾಕಂದರೆ ಮಕ್ಕಳಿಗೆ ಶಿಕ್ಷಣದ ಕೊರತೆ ಆಗುವಂಥದ್ದು ಅವ್ರಿಗೆ ವಿಶೇಷವಾಗಿ ಅವರಿಗೆ 1% ಕೊಡಬೇಕನ್ನುವಂಥ ಒತ್ತಾಯ ಈ ಸಂದರ್ಭದಲ್ಲಿ ಮಾಡ್ತಾ, ಒಂದು ಮೇಲೆ ಸರ್ಕಾರ ಎಡಪಂಥಿ ಅಂತ ಈಗಾಗಲೇ ಹೇಳಿದ್ದೀನಿ ನಾನು. ಹಿಂದೂ ಧಾರ್ಮಿಕ ಹಬ್ಬ ಹರಿದಿನಗಳು ಬಂದಾಗ ಅವುಗಳಿಗೆ ಒಂದಿಲ್ಲ ಒಂದು ರೀತಿ ತೊಂದರೆ ಮಾಡೋದು ಮಾತ್ರ ಚಾಳಿನೇ ಆಗಿದೆ. ಇವತ್ತು ಗಣೇಶೋತ್ಸವದ ಕಾರ್ಯಕ್ರಮಗಳಲ್ಲಿ ಬರುವಂಥ ದೀಪಾವಳಿ ಬರ್ಬೋದು, ಇನ್ನೂ ಏನೇನು ಕಾರ್ಯಕ್ರಮ ಈಗಲೇ ಪ್ರಾರಂಭ ಮಾಡಿದೆ. ಸರಳೀಕರಣ ಮಾಡಬೇಕು,
ಹಬ್ಬ ಮಾಡುವಂಥದ್ದು, ಒಂದು ದಿವಸ ಬರುವಂಥದ್ದು, ಇಂದು ಲೋಕಮಾನ್ಯ ತಿಲಕರಿಂದ ಪ್ರಾರಂಭ ಆದಂಥ ದೇಶಾದ್ಯಂತ ಪ್ರಾರಂಭ ಆದಂಥ ಜನಜಾಗೃತಿ ಮಾಡುವಂಥದ್ದು, ದೇಶಭಕ್ತಿ ಸ್ಮರಣೆ ಮಾಡುವಂಥದ್ದು ಆ ಹಬ್ಬ ಗಣೇಶೋತ್ಸವ. ಸರ್ಕಾರ ನೀವು ಅದನ್ನು ಹಚ್ಚಬೇಡಿ, ಇದನ್ನು ಮ್ಯೂಸಿಕ್ ಮಾಡಬೇಡಿ, ಇದನ್ನು ಹಬ್ಬ ಮಕ್ಕಳು ಹುಡುಗರು ಉತ್ಸಾಹ ಹುಮ್ಮಸ್ಸಿಂದ ಆಚರಣೆ ಮಾಡ್ತಾ ಇದ್ದಾರೆ. ಅವರಿಗೆ ಪೊಲೀಸ್ ಫೋರ್ಸ್ ಇನ್ನೊಂದು ಜಾಸ್ತಿ ಮಾಡ್ರಿ, ಆದರೆ ನೀವು ಅವ್ರಿಗೆ ಅಡೆತಡೆ ಮಾಡುವಂಥದ್ದು ಇದು ಬೇಡ, ಅದನ್ನ ಹಚ್ಚಬೇಡಿ, ಸಂಗೀತ ಹಚ್ಚಬೇಡಿ, ಅವೆಲ್ಲ ಭಕ್ತಿ ಭಾವದ ಸಂಗೀತ ಕಾರ್ಯಕ್ರಮನ ಹಚ್ಚಿರ್ತಾರೋ ಏನು ಹಚ್ಚಿದ್ರು, ಬೇರೆ ಹಚ್ಲಿಕ್ಕೆ ಸಾಧ್ಯ ಇಲ್ಲ.